Good morning to all my dear students. Welcome to physical education class in part of theory. The chapter name is handball. In this lesson, we are going to learn aspects or learn in this chapter. So first one, development of handball. Second, handball court and specific measurements. So third one, equipment used in handball. So fourth one, rules of handball. ಸೊ ಒಟ್ಟು ಈ ನಾಲ್ಕು ಕಲಿಕಾಂಶಗಳನ್ನ ನಾವು ಹ್ಯಾಂಡ್ಬಾಲ್ ಪಾಠದಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಸೊ 8ನೇ ತರಗತಿ ಮಕ್ಕಳು ಸಾಮಾನ್ಯವಾಗಿ ಈ ಹ್ಯಾಂಡ್ಬಾಲ್ ಪಾಠದ ಹೆಸರನ್ನ ಸ್ವಲ್ಪ ಕೇಳುವುದು ಕಷ್ಟ ಆಗಿದೆ. ಯಾಕೆ ಅಂತಂದ್ರೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಅವರಿಗೆ ಖೋಖೋ ಇರುತ್ತೆ, ಕಬಡ್ಡಿ ಇರುತ್ತೆ, ವಾಲಿಬಾಲ್ ಇರುತ್ತೆ, ಥ್ರೋಬಾಲ್ ಇರುತ್ತೆ, ಇನ್ನು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಅಷ್ಟೇ. ಸೊ ಹ್ಯಾಂಡ್ಬಾಲ್ ಈ ಆಟ ಈ 8ನೇ ತರಗತಿ ಮಕ್ಕಳಿಗೆ ಸ್ವಲ್ಪ ಹೊಸದನ ಆಟ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈ ವರ್ಷ ನೀವು 8ನೇ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಪಾಠದ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಹ್ಯಾಂಡ್ಬಾಲ್ ಅಂದ ತಕ್ಷಣನೇ ಅಲ್ಲಿ ಹೆಸರಲ್ಲೇ ಸೂಚಿಸುತ್ತೆ, ಹ್ಯಾಂಡ್ ಬಾಲ್ ಅಂದ್ರೆ ಕೈಯಲ್ಲಿ ಆಡ್ತಕ್ಕಂತಹ ಬಾಲಿಗೆ ನಾವು ಹ್ಯಾಂಡ್ ಬಾಲ್ ಅಂತ ನಾವು ಕರಿತೀವಿ. ಓಕೆ, ಸೊ ಪ್ಲೇಯಿಂಗ್ ಬೈ ಹ್ಯಾಂಡ್ಸ್, ಸೊ ಕಾಲ್ಡ್ ಆಸ್ ಹ್ಯಾಂಡ್ ಬಾಲ್. ಸೊ ಕೈಯಲ್ಲಿ ನಾವು ಆಟ ಆಡೋದ್ರಿಂದ ನಾವು ಹ್ಯಾಂಡ್ ಬಾಲ್ ಅಂತ ಹೇಳಿ ಕರಿತೀವಿ. ಇನ್ನ ಫುಟ್ಬಾಲ್ ತಗೊಳ್ಳಿ, ಪ್ಲೇಯಿಂಗ್ ಬೈ ಫುಟ್. ಸೊ ಪಾದದಲ್ಲಿ ನಾವು ಆಟ ಆಡೋದ್ರಿಂದ ಅದಕ್ಕೆ ಫುಟ್ಬಾಲ್ ಅಂತಕ್ಕಂಥ ಹೆಸರು ಬಂತು. ಹಾಗಾಗಿ ಈ ಹೆಸರಲ್ಲೇ ಗೊತ್ತಾಗುತ್ತೆ, ಯಾವುದೇ ಕಾರಣಕ್ಕೂ ಹ್ಯಾಂಡ್ಬಾಲ್ ಆಟ ಆಡಬೇಕಾದ್ರೆ ಕಾಲಿಗೆ ಟಚ್ ಆಗಂಗಿಲ್ಲ. ಕಾಲಿಗೆ ಟಚ್ ಆಯಿತು ಅಂತಂದ್ರೆ ಕನ್ಸಿಡರ್ ಆಸ್ ಎ ಫೋಲ್. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಸ್ಪೆಸಿಫಿಕ್ ಆಗಿ ಕೈಯಲ್ಲಿ ಆಡೋದ್ರಿಂದ ಅದಕ್ಕೆ ಹ್ಯಾಂಡ್ಬಾಲ್ ಅಂತಕ್ಕಂಥ ಹೆಸರು ಬಂತು. ಸೊ ಹಾಗಾದ್ರೆ ಸೊ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಚಾಪ್ಟರ್ ಅಲ್ಲಿ ಸೊ ನಾವು 4 ಕಲಿಕಾಂಶಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಎಷ್ಟು ಹೇಳಿ? ಸೊ ಟೋಟಲಿ 4 aspects are learned in this chapter. So first one is development of handball. handball ನ ಡೆವಲಪ್ಮೆಂಟ್ ಯಾವ ತರ ಅದು ಬೆಳವಣಿಗೆ ಆಯಿತು ಅನ್ನೋದನ್ನ ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು 2ನೇ ಕಲಿಕಾಂಶ ಹ್ಯಾಂಡ್ಬಾಲ್ ಕೋರ್ಟ್ ಅಂಡ್ ಸ್ಪೆಸಿಫಿಕ್ ಮೆಜರ್ಮೆಂಟ್. ಹ್ಯಾಂಡ್ಬಾಲ್ ಕೋರ್ಟ್ ಅಂಡ್ ಸ್ಪೆಸಿಫಿಕ್ ಮೆಜರ್ಮೆಂಟ್ಸ್. ಸೊ ಹ್ಯಾಂಡ್ಬಾಲ್ ಅಲ್ಲಿ ಬರ್ತಕ್ಕಂತಹ ಅಂಕಣದ ಅಳತೆಯನ್ನು ನಾವು ಅಧ್ಯಯನ ಮಾಡ್ತೀವಿ. ನಂತರ ಸ್ಪೆಸಿಫಿಕ್ ಮೆಜರ್ಮೆಂಟ್ಸ್, ಸ್ಪೆಸಿಫಿಕ್ ಆಗಿ ಇಷ್ಟೇ ಇರಬೇಕು, ಹ್ಯಾಂಡ್ಬಾಲ್ ಆಟವನ್ನು ಆಟ ಆಡಬೇಕಾದ್ರೆ ಹ್ಯಾಂಡ್ಬಾಲ್ ಅಂಕಣದ ಮಾರ್ಕಿಂಗ್ ಇಷ್ಟೇ ಇರಬೇಕು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಥರ್ಡ್ ಆಸ್ಪೆಕ್ಟ್ಸ್ ಬಂದ್ಬಿಟ್ಟು ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಹ್ಯಾಂಡ್ಬಾಲ್. ಸೊ ವಾಟ್ ಆರ್ ದ ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಹ್ಯಾಂಡ್ಬಾಲ್? ಯಾವ್ಯಾವ ಕ್ರೀಡಾ ಸಾಮಗ್ರಿಗಳನ್ನ ನಾವು ಬಳಕೆಯನ್ನ ಮಾಡ್ತೀವಿ ಹ್ಯಾಂಡ್ಬಾಲ್ ಅಲ್ಲಿ ಅನ್ನೋದನ್ನ ನಾವು ಅಧ್ಯಯನ ಮಾಡ್ತೀವಿ. ಅಂದ್ರೆ ಇನ್ನ 4ನೇ ಕಲಿಕಾಂಶ ಬಂದ್ಬಿಟ್ಟು ರೂಲ್ಸ್ ಆಫ್ ಹ್ಯಾಂಡ್ಬಾಲ್. ಸೊ ಹ್ಯಾಂಡ್ಬಾಲ್ ನ ನೀತಿ ನಿಯಮಗಳನ್ನ ನಾವು ರೂಲ್ಸ್ ಅನ್ನ ನಾವು ತಿಳಿತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಓಕೆ, ಅದಾಗಲ್ವಾ? ಸೊ ಹಾಗಾದ್ರೆ ಸೊ ಯಾವ್ಯಾವ ನಾವು ಆ ರೂಲ್ಸ್ ನಾವು ಅಧ್ಯಯನ ಮಾಡ್ತೀವಿ ನಿಮ್ಗೆಲ್ಲ ಗೊತ್ತಿರುತ್ತಲ್ವಾ? ಓಕೆ, ಸೊ ಹಾಗಾದ್ರೆ ಡೆವಲಪ್ಮೆಂಟ್ ಆಫ್ ಹ್ಯಾಂಡ್ ಬಾಲ್ ಏನ್ ಹೇಳುತ್ತೆ? ಅದರಲ್ಲಿ ಇಂಟ್ರೊಡಕ್ಷನ್ ಇದೆ, ಪ್ರಸ್ತಾವನೆ. ದ ಗೇಮ್ ಆಫ್ ಹ್ಯಾಂಡ್ ಬಾಲ್ ಇಸ್ ಪ್ಲೇಡ್ ಬಿಟ್ವೀನ್ 2 teams ಆಫ್ 7 players each. ಸೊ ಈ ಹ್ಯಾಂಡ್ ಬಾಲ್ ಆಟವನ್ನ 2 ತಂಡದ
ಮಧ್ಯದಲ್ಲಿ ಆಟ ಆಡ್ತೀವಿ. ಪ್ಲೇಯಿಂಗ್ 2 ಟೀಮ್ಸ್ ಆಫ್ 7 ಪ್ಲೇಯರ್ಸ್ ಈಚ್, ಅಂದ್ರೆ ಒಂದೊಂದು ತಂಡದಲ್ಲಿ 7 ಮೆಂಬರ್ಸ್ ಆಟಗಾರರು ಇರ್ತಾರೆ. ಎಷ್ಟು ಜನ ಆಟಗಾರರು ಇರ್ತಾರೆ ಇಲ್ಲಿ? 7 ಮೆಂಬರ್ಸ್ ಆಟಗಾರರನ್ನು ನಾವು ನೋಡ್ತೀವಿ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಸೊ ಎರಡು ತಂಡಗಳ ಮಧ್ಯದಲ್ಲಿ ನಾವು ಹ್ಯಾಂಡ್ ಬಾಲ್ ಆಟ ಆಡ್ತಿದ್ರೆ, ಹ್ಯಾಂಡ್ ಬಾಲ್ ಒಂದೇ ಅಲ್ಲ, ಯಾವುದೇ ಒಂದು ಗುಂಪು ಆಟಗಳನ್ನ ಆಟ ಆಡಬೇಕಾದ್ರೆ ಒಂದು ತಂಡಕ್ಕೆ ಇನ್ನೊಂದು ತಂಡ ಇರಲೇಬೇಕು, ಕಾಂಪೀಟ್ ಮಾಡೋದಕ್ಕೆ ಬೇಕೇ ಬೇಕು. ಸೊ ಹಾಗಾಗಿ ಈ ಹ್ಯಾಂಡ್ ಬಾಲ್ ಆಟಗಾರರ ಸಂಖ್ಯೆ ಬಂದ್ಬಿಟ್ಟು 7 ಮೆಂಬರ್ಸ್. ದ ಬೇಸಿಕ್ ಸ್ಕಿಲ್ಸ್ ಆಫ್ ರನ್ನಿಂಗ್, ಜಂಪಿಂಗ್, ಕ್ಯಾಚಿಂಗ್ ಅಂಡ್ ಥ್ರೋಯಿಂಗ್ ಆರ್ ಕಂಬೈನ್ಡ್ ಇಂಟು ಎ ಫಾಸ್ಟ್ ಮೂವಿಂಗ್ ಎಕ್ಸೈಟಿಂಗ್ ಗೇಮ್. ನೋಡಿ, ಈ ಹ್ಯಾಂಡ್ ಬಾಲ್ ಅಂತಕ್ಕಂತಹ ಕ್ರೀಡೆ ಬಹಳಷ್ಟು ಫಾಸ್ಟೆಸ್ಟ್ ಗೇಮ್ ಆಗಿದೆ. ಹ್ಯಾಂಡ್ ಬಾಲ್ ಅಂತಕ್ಕಂಥ ಕ್ರೀಡೆ ಬಹಳಷ್ಟು ಫಾಸ್ಟೆಸ್ಟ್ ಗೇಮ್ ಆಗಿದೆ. ಈ ಗೇಮ್ ಅಲ್ಲಿ ನಾವು ಬೇಸಿಕ್ ಸ್ಕಿಲ್ಸ್ ನ ಯಾವ ನೋಡ್ತೀವಪ್ಪ ಅಂತಂದ್ರೆ ರನ್ನಿಂಗ್, ಜಂಪಿಂಗ್, ಕ್ಯಾಚಿಂಗ್ ಅಂಡ್ ಥ್ರೋಯಿಂಗ್. ರನ್ನಿಂಗ್ ಅಂದ್ರೆ ಓಡುವುದು, ಜಂಪಿಂಗ್ ಅಂತಂದ್ರೆ ಜಿಗಿಯುವುದು, ಕ್ಯಾಚಿಂಗ್ ಅಂತಂದ್ರೆ ಬಾಲ್ ನ ಹಿಡಿಯೋದು, ಮತ್ತೆ ಥ್ರೋಯಿಂಗ್ ಬಾಲ್ ನ ಎಸೆಯೋದು. ಈ ಒಟ್ಟು 4 ಹ್ಯಾಂಡ್ ಬಾಲ್ ಅಲ್ಲಿ ನಾವು ಸ್ಕಿಲ್ಸ್ ಗಳನ್ನ ನಾವು ನೋಡ್ತೀವಿ. ನಾವು ಕೇಳ್ಬೋದು ನಿಮಗೆ, ಸೊ ಹ್ಯಾಂಡ್ ಬಾಲ್ ಅಲ್ಲಿ ಎಷ್ಟು ಸ್ಕಿಲ್ಸ್ ಬರ್ತವೆ, ಯಾವ್ಯಾವ ವಿಚಾರದೆ ಅಂತ ಅಂದ್ರೆ ನೀವು ಬರಿಬೇಕಾಗುತ್ತೆ. ರನ್ನಿಂಗ್, ಜಂಪಿಂಗ್, ಕ್ಯಾಚಿಂಗ್ ಅಂಡ್ ಥ್ರೋಯಿಂಗ್. ದೀಸ್ ಆರ್ ದ 4 combined into a fast moving exciting game ಅಂತ ನೀವು ಹೇಳ್ಬೋದು. Object of the game is to score more goals than opponents by throwing the ball into their netted goal. ಸೊ ಹಾಗಾದ್ರೆ ಈ ಹ್ಯಾಂಡ್ ಬಾಲ್ ಗೆ ಏನು ಆಬ್ಜೆಕ್ಟ್ ಇದೆ, ಏನು ಗುರಿ ಇದೆ, ಹಾಗಾದ್ರೆ ಇದನ್ನ ನಾವು ಯಾವ ತರ ಅಂಕಗಳನ್ನ ನಾವು ಪಾಯಿಂಟ್ಸ್ ಗಳನ್ನ ತಗೊಳ್ಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ, ಆಬ್ಜೆಕ್ಟ್ ಆಫ್ ದ ಗೇಮ್ ಇಸ್ ಟು ಸ್ಕೋರ್ ಮೋರ್ ಗೋಲ್ಸ್ ದೆನ್ ಆಪೋನೆಂಟ್ಸ್. ನಾವು ಹ್ಯಾಂಡ್ ಬಾಲ್ ನಲ್ಲಿ ಗೆಲ್ಲಬೇಕಾದ್ರೆ ಈಗ ಎ ತಂಡ ಮತ್ತೆ ಬಿ ತಂಡ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವೆಲ್ಲ ಎ ತಂಡ ಅಂತ ತಿಳ್ಕೊಳ್ಳಿ, BLRHS ಶಾಲೆಯವರು ಎ ತಂಡ, ಇನ್ಯಾರೋ ಬೇರೆಯವರು ಬಿ ತಂಡ ಅಂತ ತಿಳ್ಕೊಳ್ಳಿ. ಬಿ ತಂಡದಿಂದ ಹೆಚ್ಚಿನ ಗೋಲ್ ನಾವು ಹೊಡೆದಾಗ ಮಾತ್ರ ವಿ ಆರ್ ದ ವಿನ್ನರ್ಸ್. ಸೊ ಯಾವುದೇ ಕ್ರೀಡೆ ತಗೊಳ್ಳಿ, ಯಾವುದೇ ಗೇಮ್ಸ್ ತಗೊಳ್ಳಿ, ಆಪೋನೆಂಟ್ ತಂಡದ ಏನು ಆಟಗಾರರು ಇರ್ತಾರೆ ಅವ್ರಿಗಿಂತ ನಾವು ಹೆಚ್ಚಾಗಿ ಪಾಯಿಂಟ್ಸ್ ತಗೊಂಡ್ರೆ ಮಾತ್ರ ವಿ ಆರ್ ದ ವಿನ್ನರ್ಸ್. ಹಾಗಾದ್ರೆ ಈ ಹ್ಯಾಂಡ್ ಬಾಲ್ ನ ಆಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಸ್ಕೋರ್ more goals than opponents by throwing the ball into their netted goal. ಸೊ ನಾವು ಎ ತಂಡದ ಆಟಗಾರರು ಏನು ಬಿ ತಂಡದ ಗೋಲ್ ಕೀಪರ್ ಇರ್ತಾನೆ, ಸೊ ಅವನ ಹತ್ರ ಹೋಗ್ಬಿಟ್ಟು ನಾವು ಗೋಲ್ ಅನ್ನು ಹೊಡಿಬೇಕಾಗುತ್ತೆ. ಬಿ ತಂಡದ ಆಟಗಾರರು ಏನು ನಮ್ಮ ಟೀಮಿನ ಗೋಲ್ ಕೀಪರ್ ಇರ್ತಾರಲ್ಲ, ಅವರು ಅಲ್ಲಿ ಬಂದು ಹೊಡಿಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಗೋಲ್ ಹೊಡೆಯೋದು ಗೊತ್ತಾಯ್ತಲ್ವಾ ವಿದ್ಯಾರ್ಥಿಗಳೇ? ಎ ತಂಡದವರು ಬಿ ತಂಡದ ಗೋಲ್ ಪೋಸ್ಟ್ ಗೆ ಹೊಡಿಬೇಕು, ಬಿ ತಂಡದವರು ಎ ತಂಡದ ಗೋಲ್ ಪೋಸ್ಟ್ ಗೆ ಹೋಗ್ಬಿಟ್ಟು ಗೋಲ್ ಅನ್ನ ಹೊಡಿಬೇಕಾಗುತ್ತೆ. ಎಲಿಮೆಂಟ್ಸ್ ಆಫ್ ಬಾಸ್ಕೆಟ್ಬಾಲ್, soccer, hockey and water polo can all be seen in this Olympic game that has become one of the popular game in this world. ಯಾಕೆ ಹಾಕಿ, ಆಮೇಲೆ ವಾಟರ್ ಪೋಲೋ, ಬಾಸ್ಕೆಟ್ಬಾಲ್ ಈ ತರ ಯಾವ ತರ ಕ್ರೀಡೆಗಳು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ, ಅದೇ ರೀತಿ ನಮ್ಮ ಹ್ಯಾಂಡ್ ಬಾಲ್ ಸಹ ಅಷ್ಟೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಹಾಗಾದ್ರೆ ಈ ಹ್ಯಾಂಡ್ ಬಾಲ್ ಆಟದ ಹಿಸ್ಟರಿ, ಇತಿಹಾಸ ಏನಿರುತ್ತೆ, ಯಾವುದೇ ಒಂದು ಗೇಮ್ಗೆ ಅದರದ್ದೇ ಆದಂತಹ ಇತಿಹಾಸ ಇದ್ದೇ ಇರುತ್ತೆ. ಅದರದ್ದೇ ಆದಂತಹ ಇತಿಹಾಸ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಇತಿಹಾಸ ನಾವು ತಗೊಂಡ್ವಿ ಅಂತಂದ್ರೆ, ನಾನು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬಂದಿದ್ದು, ನನ್ನ ಫಸ್ಟ್ ಶಾಲೆ ಎಕ್ಸ್ಪೀರಿಯನ್ಸ್ ಇರಲಿ, ನಾನು ಎಲ್ಲಿದ್ದೆ, ಆಮೇಲೆ ಎಲ್ಲಿಂದ ಟ್ರಾನ್ಸ್ಫರ್ ಆದ, ಇದಕ್ಕೆ ನಾವು ಇತಿಹಾಸ ಅಂತ ಕರಿತೀವಿ. ಅದೇ ರೀತಿ ಹ್ಯಾಂಡ್ ಬಾಲ್ಗೂ ಸಹ ಅದರದ್ದೇ ಆದಂತಹ ಇತಿಹಾಸ ಇದೆ, ಹಿಸ್ಟರಿ ಇದೆ. ಹಿಸ್ಟರಿ ಆಫ್ ಹ್ಯಾಂಡ್ ಬಾಲ್. ಹ್ಯಾಂಡ್ ಬಾಲ್ ಇಸ್ ಬಿಲೀವ್ಡ್ ಟು ಬಿ ಒನ್ ಆಫ್ ದ ಓಲ್ಡೆಸ್ಟ್ ಗೇಮ್ಸ್ ಆಫ್ ಹ್ಯುಮ್ಯಾನಿಟಿ. ಇದು ಹ್ಯಾಂಡ್ ಬಾಲ್ ಅಂತಕ್ಕಂಥ ಕ್ರೀಡೆ ಬಹಳಷ್ಟು ಪ್ರಾಚೀನ ಕ್ರೀಡೆ ಆಗಿದೆ. ದೇರ್ ಆರ್ ಸ್ಟ್ರಾಂಗ್ ಎವಿಡೆನ್ಸಸ್ stating that the ancient Greeks and Romans played games similar to modern handball. ಪ್ರಾಚೀನ ಕಾಲದಲ್ಲಿ ಈ ಗ್ರೀಕರು ಮತ್ತೆ ರೋಮನರು ಈ ಆಟವನ್ನ ಆಟ ಆಡ್ತಾ ಇದ್ರು. ಅರ್ಥ ಆಯ್ತಲ್ವಾ? ಇತಿಹಾಸ ಇಷ್ಟೇ. ಸೊ ಈ ಹ್ಯಾಂಡ್ ಬಾಲ್ ಅಂತಕ್ಕಂಥ ಕ್ರೀಡೆ ಬಹಳಷ್ಟು ಪ್ರಾಚೀನ ಕ್ರೀಡೆ ಆಗಿದೆ. ಈ ಕ್ರೀಡೆಯನ್ನ ಹಲವಾರು ರಾಜ ಈ ಕ್ರೀಡೆಗಳನ್ನ ತನ್ನ ಸೈನಿಕರು ಬಿಡುವಿನ ವೇಳೆಯಲ್ಲಿ ಈ ಆಟವನ್ನು ಆಟ ಆಡ್ತಾ ಇದ್ರು. ಅದರಲ್ಲಿ ಗ್ರೀಕ್ ಮತ್ತು ರೋಮನ್ ಕಾಲದಲ್ಲಿ ಈ ಆಟವನ್ನು ಆಟ ಆಡ್ತಾ ಇದ್ರು. Handball was discovered by picking selected components of games that were in existence in Northern Europe during the late 19th century.
ಈ ಹ್ಯಾಂಡ್ಬಾಲ್ ಅಂತಕ್ಕಂಥ ಕ್ರೀಡೆಯನ್ನ ಏನ್ ಮಾಡಿದ್ರು, ಈ ಯುರೋಪ್ ಕಂಟ್ರೀಸ್ ಸಹ ಈ ಆಟವನ್ನ ಪ್ರಸಿದ್ಧಿಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. 19th ಸೆಂಚುರಿಯಲ್ಲಿ ಈ ಹ್ಯಾಂಡ್ಬಾಲ್ ಕ್ರೀಡೆಯ ಬಗ್ಗೆ ಯುರೋಪಿಯನ್ ಕಂಟ್ರೀಸ್ ಇದನ್ನ ಸ್ಪ್ರೆಡ್ ಮಾಡ್ತಾ ಹೋದ್ರು. ದ ಫಸ್ಟ್ written set of team handball rules was published in 1906 by Dan Holger Nelson. ಈ ಒಂದು ಹ್ಯಾಂಡ್ಬಾಲ್ ಆಟದ ರೂಲ್ಸ್ ಬುಕ್ ಅನ್ನ ಯಾರು ಬರೆದ್ರು ಅಂತಂದ್ರೆ, ಎಷ್ಟರಲ್ಲಿ ಬರೆದ್ರು ಅಂತಂದ್ರೆ 1906 ಬೈ ಡೇನ್ ಹೋಲ್ಗರ್ ನಿಲ್ಸನ್ ಅಂತಕ್ಕಂಥ ವ್ಯಕ್ತಿ ಈ ಹ್ಯಾಂಡ್ಬಾಲ್ ರೂಲ್ಸ್ ಬುಕ್ ಅನ್ನ ಬರೀತಾರೆ. ದಿ ಮಾಡರ್ನ್ ಸೆಟ್ ಆಫ್ ರೂಲ್ಸ್ ವಾಸ್ ಪಬ್ಲಿಷ್ಡ್ ಬೈ ಮ್ಯಾಕ್ಸ್ ಸೇಸರ್, ಕಾಲಿನ್ಸ್ ಕ್ಲೈನ್ಸ್ ಅಂಡ್ ರಿಚ್ ಕೊನಿಗ್ ಫ್ರಮ್ ಜರ್ಮನಿ. ಸೊ ಈ ಒಂದು ಹ್ಯಾಂಡ್ಬಾಲ್ ಆಟದ ಈ ರೂಲ್ಸ್ ಅನ್ನ ಯಾರ್ಯಾರು ಪಬ್ಲಿಷ್ ಮಾಡಿದ್ರು, ಬರೆದಿರ್ತಕ್ಕಂಥ ವ್ಯಕ್ತಿ 1906 ಅಲ್ಲಿ ಡೇನ್ ಹೋಲ್ಗರ್. ಸೊ ಇವರು ಹ್ಯಾಂಡ್ಬಾಲ್ ಕ್ರೀಡೆಯ ಬುಕ್ ಅನ್ನು ಪಬ್ಲಿಷ್ ಮಾಡಿದ್ರು, ಬರೀತಾರೆ. ಸೊ ಇದನ್ನ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಮ್ಯಾಕ್ಸ್ ಸೇಸರ್, ಕಾಲಿನ್ಸ್ ಕ್ಲೈನ್ಸ್ ಅಂಡ್ ರಿಚ್ ಕೊನಿಗ್ ಫ್ರಮ್ ಜರ್ಮನಿ. ಇದಿಷ್ಟು ಜನ ಇವ್ರು ಏನ್ ಮಾಡ್ತಾರೆ, 3 ಜನ ಪಬ್ಲಿಷರ್ ಈ ಹ್ಯಾಂಡ್ಬಾಲ್ ಬುಕ್ ಅನ್ನು ಪಬ್ಲಿಷ್ ಮಾಡ್ತಾರೆ. ದ ಇಂಟರ್ನ್ಯಾಷನಲ್ ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ವಾಸ್ established by 11 countries during the Summer Olympic Games in 1928. It was replaced in 1946 by the International Handball Federation (IHF), which is still in existence. ಹಾಗಾದ್ರೆ ಏನು IHF ಅಂದ್ರೆ ಏನು? What is the full form of IHF? So I means International, H means handball. So F means federation. So I means international, H means handball, F means federation. ಈ IHF ಅಂತಕ್ಕಂಥ ಏನು ಫೆಡರೇಷನ್ ಇರುತ್ತೆ, ಈ ಫೆಡರೇಷನ್ ತನ್ನ ಹ್ಯಾಂಡ್ಬಾಲ್ ಆಟದಲ್ಲಿ ಬರ್ತಕ್ಕಂಥ ಎಲ್ಲ ಏನು ಆರ್ಗನೈಸ್ ಮಾಡ್ತಕ್ಕಂಥ ಆಗಿರ್ಬೋದು, ಇನ್ನ ಅದರ ಡೆವಲಪ್ಮೆಂಟ್, ಹ್ಯಾಂಡ್ಬಾಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಸಹ ಈ IHF ಅಂತಕ್ಕಂಥ ಸಂಸ್ಥೆಯನ್ನ ನೋಡ್ಕೊಳ್ಳುತ್ತೆ. ಮೊದಲಿಗೆ ಈ IHF ಮೊದಲಿಗೆ ಇಂಟರ್ನ್ಯಾಷನಲ್ ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಅಂತಕ್ಕಂಥ ಸಂಸ್ಥೆ ಇತ್ತು. ಸೊ ಅದನ್ನ ತೆಗೆದುಬಿಟ್ಟು ಇಟ್ ವಾಸ್ ರಿಪ್ಲೇಸ್ಡ್ ಇನ್ 1946. ಏನು ಇಂಟರ್ನ್ಯಾಷನಲ್ ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನು ರಿಪ್ಲೇಸ್ ಮಾಡ್ತಾರೆ. ಅದು ಎಷ್ಟರಲ್ಲಿ ಅಂತಂದ್ರೆ 1946 ಅಲ್ಲಿ ಬೈ ದ ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್ which is still in existence. ಈಗಲೂ ಸಹ ಅದು IHF ಅಂತಕ್ಕಂಥದ್ದೇ ಇದೆ. In the early part of 20th century, handball was an 11-a-side game played outdoors on a soccer play field. ಈ ಹ್ಯಾಂಡ್ಬಾಲ್ ಅಂತಕ್ಕಂತಹ ಕ್ರೀಡೆ ಸೊ ಮೊದಲಿಗೆ ಪ್ರಾಚೀನ ಕಾಲದಲ್ಲಿ 11 ಜನ ಆಟಗಾರರನ್ನ ನಾವು ಆಟ ಆಡೋದನ್ನ ನಾವು ನೋಡ್ತಾ ಇದ್ವಿ. ಅದು ಫುಟ್ಬಾಲ್ ಗ್ರೌಂಡಲ್ಲಿ ಆಟವನ್ನ ಆಟ ಆಡ್ತಾ ಇದ್ರು. ಇಟ್ಸ್ ಪಾಪ್ಯುಲಾರಿಟಿ ಸ್ಪ್ರೆಡ್ ಥ್ರೂಔಟ್ ಯುರೋಪ್. ಸೊ ಈ ಆಟ ಏನಾಯ್ತು ಅಂತಂದ್ರೆ ಬೆಳೀತಾ ಬಹಳಷ್ಟು ಪಾಪ್ಯುಲಾರಿಟಿ ಆಯಿತು. ಯುರೋಪ್ ದೇಶದ ಕಂಟ್ರೀಸ್ಗಳಲ್ಲಿ ಸಹ ಇದು ಪಾಪ್ಯುಲಾರಿಟಿ ತಗೊಳ್ತು. ಮೇಜರ್ ಮಾಡಿಫಿಕೇಶನ್ಸ್ ವರ್ ಕನ್ಸಿಡರ್ ಎಸೆನ್ಷಿಯಲ್ ಇನ್ ನಾರ್ಥನ್ ಯುರೋಪ್ ಡ್ಯೂ ಟು ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್ಸ್. ದ ನೀಡ್ ಫಾರ್ ಇಂಡೋರ್ ಹ್ಯಾಂಡ್ಬಾಲ್ ಬಿಕೇಮ್ ಅಪಾಯಿಂಟ್ಮೆಂಟ್. ನೋಡಿ, ಯುರೋಪಿಯನ್ ಕಂಟ್ರೀಸ್ಗಳೆಲ್ಲ ಔಟ್ಡೋರ್ ಗೇಮ್ಸ್ಗಳಾಗಿ ಆಟ ಆಡ್ತಾ ಇದ್ರು. ಇನ್ನ ಈ ಕಡೆ ನಾರ್ಥನ್ ಯುರೋಪ್ನಲ್ಲಿ ಏನಾಯ್ತು ಅಂತಂದ್ರೆ ಡ್ಯೂ ಟು ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್ಸ್, ಅಲ್ಲಿ ಏನು ಬಹಳಷ್ಟು ಚಳಿಯ ವಾತಾವರಣ ಇರೋದ್ರಿಂದ, ಅಲ್ಲಿ ಚಳಿಯ ವಾತಾವರಣ ಇರೋದ್ರಿಂದ ಈ ಆಟವನ್ನ ಏನ್ ಮಾಡ್ತಾರೆ ಅಂತಂದ್ರೆ ದ ನೀಡ್ ಆಫ್ ಫಾರ್ ಇಂಡೋರ್ ಹ್ಯಾಂಡ್ಬಾಲ್ ಬಿಕೇಮ್ ಅಪೇರೆಂಟ್. ಅಂದ್ರೆ ಈ ಔಟ್ಡೋರ್ ಇರ್ತಕ್ಕಂತಹ ಗೇಮು ನಾರ್ಥನ್ ಯುರೋಪ್ನಲ್ಲಿ ಏನ್ ಮಾಡ್ತಾರೆ, ಡ್ಯೂ ಟು ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್ಸ್, ಅಂದ್ರೆ ಚಳಿಯ ವಾತಾವರಣ ಇರೋದ್ರಿಂದ ಇದನ್ನ ಇಂಡೋರ್ ಗೇಮ್ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಈಗಲೂ ಸಹ ಹ್ಯಾಂಡ್ಬಾಲ್ ಇಂಡೋರ್ ಗೇಮ್ ಅಲ್ಲಿ ಆಟ ಆಡ್ತಾರೆ ವಿದ್ಯಾರ್ಥಿಗಳು. ಓಕೆ, ಸೊ ಹ್ಯಾಂಡ್ಬಾಲ್ ಅಂತಕ್ಕಂಥ ಗೇಮ್ ಎರಡು ಇದರಲ್ಲಿ ಆಟ ಆಡ್ತಾರೆ. ಒಂದು, ಈಗ ನಾವು ಇಂಡೋರ್ ಗೇಮ್ ಎಲ್ಲಿ ಆಟ ಆಡ್ತಾರೆ ಅಂತಂದ್ರೆ ಈ ನ್ಯಾಷನಲ್ಸ್ ಮತ್ತೆ ಇಂಟರ್ನ್ಯಾಷನಲ್ಸ್ ಅಲ್ಲಿ ಇಂಡೋರ್ ಗೇಮ್ಸ್ ಅಲ್ಲಿ ಆಟ ಆಡ್ತಾರೆ. ಇನ್ನು ನಾವು ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಡಿವಿಷನ್ ಲೆವೆಲ್ ಇಲ್ಲೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಔಟ್ಡೋರ್ ಗೇಮ್ಸ್ ನಲ್ಲಿ ನಾವು ಈ ಹ್ಯಾಂಡ್ಬಾಲ್ ಅನ್ನ ಆಟ ಆಡ್ತೀವಿ. ಹ್ಯಾಂಡ್ಬಾಲ್ ಬಿಕೇಮ್ faster and more exciting since it became an indoor game and gained rapid popularity throughout Europe. So ಈ ಆಟ ಏನಾಯ್ತು ಅಂತಂದ್ರೆ ಯುರೋಪ್ ಕಂಟ್ರೀಸ್ಗಳಲ್ಲಿ ಸಹ ಇದು ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಳ್ತು.
An exhibition match was organized as part of demonstration at Berlin Olympics in 1936. 1936ರಲ್ಲಿ ಇದನ್ನ ಎಕ್ಸಿಬಿಷನ್ ಮ್ಯಾಚ್ ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಷನ್ ಮ್ಯಾಚ್ ಅಂತ ಹೇಳ್ಬಿಟ್ಟು ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಾರೆ. ಎಷ್ಟರಲ್ಲಿ ಅಂತಂದ್ರೆ 1936 ನಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಾರೆ. ಇನ್ ಸ್ಪೈಟ್ ಆಫ್ ಜರ್ಮನ್ ಟೀಮ್ ಶೋಯಿಂಗ್ ನೋಟಿಸಬಲ್ ಪರ್ಫಾರ್ಮೆನ್ಸ್ ಇನ್ ದ ಮ್ಯಾಚ್. In spite of German team showing noticeable performance in the match. German team ಏನು ಮಾಡ್ತು, ಅದು ಒಳ್ಳೆಯ ಪರ್ಫಾರ್ಮೆನ್ಸ್ ನ ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ತೋರಿಸಿತು. The game was not included in the following Olympic Games. Team handball for men was formally included in the Munich Olympics during 1972, and for women it was introduced in 1976 Montreal Olympics. ನೋಡಿ 1936 ನಲ್ಲಿ ಡೆಮಾನ್ಸ್ಟ್ರೇಷನ್ ಆಗಿ ಮ್ಯಾಚ್ ಅನ್ನ ಒಲಿಂಪಿಕ್ಸ್ ಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಅಷ್ಟು ಪಾಪ್ಯುಲಾರಿಟಿ ಆಗಲಿಲ್ಲ ಅಲ್ಲಿ ಒಲಿಂಪಿಕ್ಸ್ ನಲ್ಲಿ ಈ ಹ್ಯಾಂಡ್ಬಾಲ್ ಕ್ರೀಡೆ ಸೇರಲಿಲ್ಲ. ಸೊ ನಂತರ ಏನಾಯ್ತು ಅಂತಂದ್ರೆ ಟೀಮ್ ಆಫ್ ಹ್ಯಾಂಡ್ಬಾಲ್ ಫಾರ್ ಮೆನ್ ವಾಸ್ ಫಾರ್ಮಲಿ ಇನ್ಕ್ಲೂಡೆಡ್ ಇನ್ ದ ಮ್ಯಾಚ್ ಒಲಿಂಪಿಕ್ಸ್ ಡ್ಯೂರಿಂಗ್ 1972. 1972ರಲ್ಲಿ ಮೆನ್ಸ್ ಸೆಕ್ಷನ್ ಅಲ್ಲಿ ಈ ಆಟ ಏನ್ ಮಾಡ್ತು, ಒಲಿಂಪಿಕ್ಸ್ ಗೆ ಪಾದಾರ್ಪಣೆ ಮಾಡ್ತು. ಅಂಡ್ ಫಾರ್ ವುಮೆನ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1976 ಮಾನಿಟ್ರಲ್ ಒಲಿಂಪಿಕ್ಸ್. ನೋಡಿ 1972 ನಲ್ಲಿ ವುಮೆನ್ಸ್ ಫಾರ್ ಮೆನ್ಸ್ ನಲ್ಲಿ ಒಲಿಂಪಿಕ್ಸ್ ಗೆ ಪಾದಾರ್ಪಣೆ ಮಾಡ್ತು ಹ್ಯಾಂಡ್ಬಾಲ್ ಕ್ರೀಡೆ. ಇನ್ನು 1976 ನಲ್ಲಿ ವುಮೆನ್ಸ್ ಹ್ಯಾಂಡ್ಬಾಲ್ ವುಮೆನ್ಸ್ ಈವೆಂಟ್ಸ್ ಅಲ್ಲಿ ಈ ಹ್ಯಾಂಡ್ಬಾಲ್ ಅಂತಕ್ಕಂಥ ಕ್ರೀಡೆ ಪಾದಾರ್ಪಣೆ ಮಾಡ್ತು. Initially, World Handball Championship was organized once in every 3 or 4 years. Handball Championship ಅಂತಕ್ಕಂತಹ ಕ್ರೀಡೆಯನ್ನ once in every 3 or 4 years ಈ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಮಾಡ್ತಾ ಇದ್ರು. 3 ವರ್ಷ ಅಥವಾ 4 ವರ್ಷಕ್ಕೆ ಇದನ್ನ ಈ ಕ್ರೀಡೆಯನ್ನ ಆರ್ಗನೈಸ್ ಮಾಡ್ತಾ ಇದ್ರು. ಪ್ರೆಸೆಂಟ್ಲಿ ಇಟ್ ಈಸ್ ಆರ್ಗನೈಸ್ಡ್ once in every 2 years for both men and women. ಈಗ ವರ್ಲ್ಡ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಅವಾಗ ಏನ್ ಮಾಡ್ತಾ ಇದ್ರು, 3 or 4 years ಗೆ ಒಂದ್ಸಲ ಮಾಡ್ತಾ ಇದ್ರು. ಈಗ ಪ್ರೆಸೆಂಟ್ಲಿ ಇಟ್ ಈಸ್ ಆರ್ಗನೈಸ್ಡ್ ಒನ್ಸ್ ಇನ್ ಎವ್ರಿ 2 years ಫಾರ್ ಬೋತ್ ಮೆನ್ ಅಂಡ್ ವುಮೆನ್. ಈ ಆಟವನ್ನ ವರ್ಲ್ಡ್ ಚಾಂಪಿಯನ್ಶಿಪ್ ಹ್ಯಾಂಡ್ಬಾಲ್ ಅನ್ನ ಎವ್ರಿ 2 years ಒನ್ಸ್ ಮೆನ್ ಗೆ ಮತ್ತು ವುಮೆನ್ಸ್ ಗೆ ಈ ಆಟವನ್ನ ಆರ್ಗನೈಸ್ ಮಾಡ್ತಾರೆ. IHF ಅಂದ್ರೆ ಏನಾಗುತ್ತೆ? I means international, H means handball, F means federation. IHF has been organizing world championship for even junior boys and girls. ನೋಡಿ ಇಂಡಿಯನ್ ಹ್ಯಾಂಡ್ಬಾಲ್ ಫೆಡರೇಷನ್ ಬರೀ ಮೆನ್ಸ್ ಗೆ ಮತ್ತು ವುಮೆನ್ಸ್ ಗೆ ಇದನ್ನ ಆರ್ಗನೈಸ್ ಮಾಡಿಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್. ಜೂನಿಯರ್ಸ್ ಗೂ ಸಹ ಇದನ್ನ ಆರ್ಗನೈಸ್ ಮಾಡ್ತಾರೆ. ಜೂನಿಯರ್ಸ್ ಬಾಯ್ಸ್ ಮತ್ತೆ ಗರ್ಲ್ಸ್ ಗೂ ಸಹ ಇದನ್ನ ಆರ್ಗನೈಸ್ ಮಾಡ್ತಾರೆ. ಆಸ್ ಆಫ್ ಜುಲೈ 2009 IHF report that there are approximately 7,95,000 teams from 166 member federation and a total of 19 million players. ನೋಡಿ ಈ ಆಟ ಏನಾಗ್ತದೆ ಅಂತಂದ್ರೆ ಬಹಳಷ್ಟು ಪಾಪ್ಯುಲಾರಿಟಿ ಪಡ್ಕೊಂಡ್ಬಿಟ್ಟು 2009ರಲ್ಲಿ IHF ರಿಪೋರ್ಟ್ ಮಾಡುತ್ತೆ that there are approximately 7,95,000 ಟೀಮ್ಗಳು ಈ ಆಟವನ್ನು ಆಟ ಆಡ್ತಾ ಇದ್ದಾರೆ. 166 member federation and total 19 million players ಗಳು ಈ ಆಟವನ್ನ ಆಟ ಆಡ್ತಾರೆ. ಇನ್ನ ಕೋರ್ಟ್ ಡಿಸ್ಟ್ರಿಬ್ಯೂಷನ್. ಸೊ ಈ ಎರಡನೇ ಕಲಿಕಾಂಶಕ್ಕೆ ನಾವು ಬಂದಿದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಕೋರ್ಟ್ ಡಿಸ್ಕ್ರಿಪ್ಷನ್ ಏನಿದೆ? ದ ಹ್ಯಾಂಡ್ಬಾಲ್ ಗೇಮ್ ಇಸ್ ಪ್ಲೇಡ್ ಇನ್ ಎ ರೆಕ್ಟಾಂಗಲ್ ಕೋರ್ಟ್ ಮೆಜರಿಂಗ್ 40 ಮೀಟರ್. ಸೊ ಹ್ಯಾಂಡ್ಬಾಲ್ ಕ್ರೀಡೆಯನ್ನ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ನಾವು ಆಟ ಆಡ್ತೀವಿ. ಅದು 40 ಮೀಟರ್ ಇದೆ. ಲೆಂತ್ ಬಂದ್ಬಿಟ್ಟು 40 ಮೀಟರ್, ಇನ್ನ ವಿಡ್ತ್ ಬಂದ್ಬಿಟ್ಟು 20 meters ಗೆ ನಾವು ನೋಡ್ತೀವಿ. ದ ಗೋಲ್ ಪೋಸ್ಟ್ ಇಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ದ ಐದರ್ ಎಂಡ್ಸ್. ಈ ಹ್ಯಾಂಡ್ಬಾಲ್ ಗೆ ಎರಡು ಗೋಲ್ ಪೋಸ್ಟ್ ಗಳನ್ನ ನಾವು ನೋಡ್ತೀವಿ. ಆ ಎರಡು ಗೋಲ್ ಪೋಸ್ಟ್ ಗಳು ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ದ ಐದರ್ ಎಂಡ್ಸ್, ಅಂದ್ರೆ ಎಲ್ಲಿ ಕೊನೆಯ ನಾವು ಗೆರೆಯನ್ನು ನೋಡ್ತೀವಿ ಅದು ಅಲ್ಲಿ ಕೊನೆಯ ಗೆರೆಯಲ್ಲಿ 20 ಮೀಟರ್ ಹಾಕಿರ್ತೀವಿ. ಆ 20 ಮೀಟರ್ ಮಧ್ಯದಲ್ಲಿ ನಾವು ಆ ಗೋಲ್ ಪೋಸ್ಟ್ ಅನ್ನ ಎರಡು ಕಡೆ ಇಟ್ಟಿರ್ತೀವಿ. ದ ಗೋಲ್ಸ್ ಆರ್ ಸರೌಂಡೆಡ್ ಬೈ ಎ ಸೆಮಿ ಸರ್ಕಲ್ ಲೈನ್ 6 ಮೀಟರ್. ಆ ಗೋಲ್ ಏನು ಪೋಸ್ಟ್ ಇರುತ್ತೆ, ಆ ಗೋಲ್ ಪೋಸ್ಟ್ ನ ಮುಂಭಾಗದಲ್ಲಿ ನಾವು ಸರೌಂಡೆಡ್ ಬೈ ಎ ಸೆಮಿ ಸರ್ಕಲ್ ಲೈನ್ 6 ಸೆಂಟಿಮೀಟರ್. ಗೋಲ್ ಪೋಸ್ಟ್ ನ ಮುಂಭಾಗದಲ್ಲಿ 6
ಮೀಟರ್ಗೆ ನಾವು ಒಂದು ಸೆಮಿ ಸರ್ಕಲ್ ಅನ್ನು ಹಾಕ್ತೀವಿ. ದ there is also a dash near semicircle in line 9 meter away from the goal. 6 ಮೀಟರ್ ಮುಂಭಾಗದಲ್ಲಿ ಮತ್ತೆ ಅಗೇನ್ ನಾವು ಡ್ಯಾಶ್ ಲೈನ್ ಹಾಕ್ತಾ ಹೋಗ್ತೀವಿ ಸೆಮಿ ಸರ್ಕಲ್ ಆಗಿ. ಅದು ಎಷ್ಟಕ್ಕೆ ಅಂತಂದ್ರೆ 9 ಮೀಟರ್ ಗೆ ನಾವು ಹಾಕ್ತೀವಿ. ಅದರ್ ದನ್ ದಿಸ್ a code consists of a goal line, 7 meter line, a center line, lines to mark substitution zones. The goal line between the two goal posts are 7 centimeter wide and all other lines are 5 centimeter in width. ಬರೇ ಈ ಹ್ಯಾಂಡ್ ಬಾಲ್ ಅಲ್ಲಿ 9 ಮೀಟರ್ ಮತ್ತೆ 6 ಮೀಟರ್ ಮಾತ್ರ ಬರಲ್ಲ. 6 ಮೀಟರ್ಸ್ ಬಂದ್ಬಿಟ್ಟು ಸೆಮಿ ಸರ್ಕಲ್ ಬರುತ್ತೆ ಗೋಲ್ ಪೋಸ್ಟ್ ಮುಂಭಾಗದಲ್ಲಿ. ಆಮೇಲೆ 6 ಮೀಟರ್ ಮುಂಭಾಗದಲ್ಲಿ ಮತ್ತೆ ಅಗೇನ್ 9 ಮೀಟರ್ ಬರುತ್ತೆ, ಅದು ಡ್ಯಾಶ್ ಲೈನ್ಸ್ ಇರುತ್ತೆ. ಓಕೆ, ಸೊ ಅದರ ನಂತರ 6 ಮೀಟರ್ ಮತ್ತು 9 ಮೀಟರ್ ಮಧ್ಯದಲ್ಲಿ 7 ಮೀಟರ್ಸ್ ಇರುತ್ತೆ, ಒಂದು ಸ್ಕ್ಲಾಶ್ ಲೈನ್ ಹಾಕ್ತೀವಿ. ಅದು ಯಾಕೆ ಅಂತಂದ್ರೆ ಪೆನಾಲ್ಟಿ ಶೂಟಿಗೆ ಅದನ್ನ ಹಾಕ್ತೀವಿ ವಿದ್ಯಾರ್ಥಿಗಳೇ. ಇನ್ನ ಹಾಗಾದ್ರೆ ಗ್ರೌಂಡ್ ಮೆಜರ್ಮೆಂಟ್ ಯಾವ ತರ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಓಕೆ, ಸೊ ಸಾಮಾನ್ಯವಾಗಿ ಇದೆಲ್ಲ ಬರ್ಕೊಂಡಿದ್ದೇನೆ ಅಂತ ಅನ್ಕೊಳ್ತೀನಿ. ಸೊ ಹಾಗಾದ್ರೆ ಗ್ರೌಂಡ್ ಮಾರ್ಕಿಂಗ್ ಬಂದ್ಬಿಟ್ಟು ಹ್ಯಾಂಡ್ ಬಾಲ್ ಗ್ರೌಂಡ್ ಯಾವ ಶೇಪ್ ಇರುತ್ತೆ? ರೆಕ್ಟಾಂಗ್ಯುಲರ್. This is a rectangular shape. ಸೊ ಹಾಗಾದ್ರೆ ಅಲ್ಲಿ ಏನಿದ್ದಾರೆ, ಎರಡು ಗೋಲ್ ಪೋಸ್ಟ್ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಸೆಂಟರ್ ಆಫ್ ದ, ಸೊ ಇದೆರಡು ನಾವು ಗೋಲ್ ಪೋಸ್ಟ್ ಅಂತ ಕರಿತೀವಿ. ಸೆಮಿ ಸರ್ಕಲ್ ಬರುತ್ತದೆ. ಸೆಂಟರ್ ಸೆಮಿ ಸರ್ಕಲ್ ಬರುತ್ತೆ. ಇಲ್ಲಿ ಒಂದು ಸೆಂಟರ್ ಲೈನ್ ಬರುತ್ತೆ. ಸೊ ಇಲ್ಲಿ ಒಂದು 7 ಮೀಟರ್ ಒಂದು ಸ್ಕ್ರಾಚ್ ಅನ್ನು ನಾವು ನೋಡ್ತೀವಿ. ಸೊ ದಿಸ್ ಇಸ್ ದ ಆಂಗಲ್ ರೋಲ್. ಹಾಗಾದ್ರೆ ಮೆಜರ್ಮೆಂಟ್ ಏನಿರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 40 ಮೀಟರ್ ನಾವು ಲೆಂತ್ ಅನ್ನು ನಾವು ನೋಡ್ತೀವಿ. ಆಂಗಲ್ ಗ್ರೌಂಡ್ ನ ಮೆಜರ್ಮೆಂಟ್ ಲೆಂತ್ ಬಂದ್ಬಿಟ್ಟು 40 ಮೀಟರ್ಸ್, ವಿಡ್ತ್ ಬಂದ್ಬಿಟ್ಟು 20 meters. So width ಬಂದ್ಬಿಟ್ಟು 20 ಮೀಟರ್ ಅನ್ನು ನಾವು ನೋಡ್ತೀವಿ. ಅದಲ್ವಾ, ಲೆಂತ್ ಬಂದ್ಬಿಟ್ಟು 40 meters, width ಬಂದ್ಬಿಟ್ಟು 20 meters. ಹಾಗಾದ್ರೆ ಪ್ಲೇಯರ್ಸ್ ಪ್ಲೇಸ್ ಯಾವ ತರ ಇರುತ್ತೆ? ಫಾರ್ ಎಕ್ಸಾಂಪಲ್ ದಿಸ್ ಇಸ್ 80, ದಿಸ್ ಇಸ್ BT ಅಂತ ತಿಳ್ಕೊಳ್ಳಿ. ಸೊ ಪ್ಲೇಯರ್ಸ್ ಬಂದ್ಬಿಟ್ಟು 1 2 3 4 5 6. ಸೊ ಇಲ್ಲೊಬ್ಬ ಗೋಲ್ ಕೀಪರ್ ಅಂತ ತಿಳ್ಕೊಳ್ಳಿ. ಸೊ ಹಾಗಾದ್ರೆ ಸೊ ಇಲ್ಲಿ ಪ್ಲೇಯರ್ಸ್ ಎಲ್ಲಿರ್ತಾರಪ್ಪ ಅಂತಂದ್ರೆ 1 2 3 4 5 6. ಸೊ ಹಾಗಾದ್ರೆ ಇಲ್ಲೊಬ್ಬ ಗೋಲ್ ಕೀಪರ್. these are players. ಸೊ ಒಟ್ಟು 7 ಮೆಂಬರ್ಸ್ ನಾವು ಪ್ಲೇಯರ್ಸ್ ನಾವು ನೋಡ್ತೀವಿ. 1 2 3 4 5 6. one more goalkeeper 7. so ಇಲ್ಲಿ ಅಷ್ಟೇ 1 2 3 4 5 6. one more goalkeeper 7 players. ಹಾಗಾದ್ರೆ ಇಲ್ಲಿ ಪ್ಲೇಯರ್ಸ್ ಗಳಿಗೆ ನಾವು ಕೆಲವು ಹೆಸರನ್ನ ನಾವು ಹೇಳ್ತೀವಿ. ಸೊ ನೋಡಿ, ಇಲ್ಲೊಬ್ಬ ಇದನ್ನ ಈ ಪ್ಲೇಯರ್ ನಾವು ರೈಟ್ ವಿಂಗ್ ಅಂತ ಕರೀತೀವಿ. ರೈಟ್ ವಿಂಗ್. ಸೊ ಈ ಪ್ಲೇಯರ್ ಬಂದ್ಬಿಟ್ಟು ರೈಟ್ 45 ಅಂತ ಕರೀತೀವಿ. ಸೊ ಈ ಪ್ಲೇಯರ್ ಬಂದ್ಬಿಟ್ಟು PP ಅಂತ ಕರೀತೀವಿ. ಸೊ ಈ ಪ್ಲೇಯರ್ ಬಂದ್ಬಿಟ್ಟು
ಸೆಂಟರ್ ಪ್ಲೇಯರ್ ಅಂತ ಹೇಳ್ತೀವಿ. ಸೊ ಈ ಪ್ಲೇಯರ್ ಬಂದ್ಬಿಟ್ಟು ಲೆಫ್ಟ್ ಇರೋದ್ರಿಂದ ಲೆಫ್ಟ್ 45 ಅಂತ ಹೇಳ್ತೀವಿ. ಸೊ ಈ ಪ್ಲೇಯರ್ ಬಂದ್ಬಿಟ್ಟು ಲೆಫ್ಟ್ ವಿಂಗ್ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಲೆಫ್ಟ್ ವಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ಲೇಯರ್ ಬಂದ್ಬಿಟ್ಟು ಗೋಲ್ ಕೀಪರ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ 7 ಮೆಂಬರ್ಸ್ ಪ್ಲೇಸ್ ನಾವು ಹೆಸರನ್ನು ನಾವು ಹೇಳ್ತಿದ್ರೆ ನೋಡಿ, ಹೆಸರು ಈ ತರ ಇರುತ್ತೆ. ಗೋಲ್ ಕೀಪರ್, ರೈಟ್ ವಿಂಗ್, ರೈಟ್ 45, PP means P out player, center player, left 45, left wing. So ಒಟ್ಟು 7 ಮೆಂಬರ್ಸ್ ನಾವು ಆಟಗಾರರ ನಾವು ಹೆಸರನ್ನು ನಾವು ಹೇಳಿದ್ವಿ ವಿದ್ಯಾರ್ಥಿಗಳೇ. ಸೊ ಇದು ಆಟಗಾರರ ನಿಲ್ತಕ್ಕಂತಹ ಪೊಸಿಷನ್. ಗೊತ್ತಾಯ್ತಲ್ವಾ? ಅಂಡರ್ಸ್ಟುಡ್? ಓಕೆ. ಸೊ ಈ ಆಟವನ್ನ ನೋಡಿ, ಸಬ್ಸ್ಟಿಟ್ಯೂಟ್ ಇದನ್ನು ನೋಡ್ತೀವಿ. ಇದಕ್ಕೆ ನಾವು ಏನು ಮಾಡ್ತೀವಿ? ಸಬ್ಸ್ಟಿಟ್ಯೂಟ್ ಮಾರ್ಕ್ ಅಂತ ಕರೀತೀವಿ. ಸಾರಿ, ಪೆನಾಲ್ಟಿ ಸ್ಪಾಟ್ ಅಂತ ನಾವು ಕರಿತೀವಿ. ಪೆನಾಲ್ಟಿ ಮಾರ್ಕ್. ಸೊ ಇದಿಷ್ಟು ಅಂಕಣದ ಮಾರ್ಕಿಂಗ್ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನ ಎಕ್ವಿಪ್ಮೆಂಟ್ಸ್ ಡಿಸ್ಕ್ರಿಪ್ಷನ್, ಏನನ್ನು ಎಕ್ವಿಪ್ಮೆಂಟ್ಸ್ ನಾವು ಯೂಸ್ ಮಾಡ್ತೀವಿ. ದ ಹ್ಯಾಂಡ್ ಬಾಲ್ ಯೂಸ್ಡ್ ಇನ್ ದ ಗೇಮ್ ಆಫ್ ಹ್ಯಾಂಡ್ ಬಾಲ್ ಇಸ್ ಸ್ಮಾಲರ್ ದೆನ್ ದ ಫುಟ್ಬಾಲ್. ಸೊ ಈ ಹ್ಯಾಂಡ್ ಬಾಲ್ ಫುಟ್ಬಾಲ್ ಗಿಂತ ಸಹ ಚಿಕ್ಕದಾಗಿರುತ್ತೆ. In order to be able to hold the handle it with single hand. So ಹ್ಯಾಂಡ್ ಬಾಲ್ ಅನ್ನ ಒಂದು ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಅದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅದು ಚಿಕ್ಕದಾಗಿರುತ್ತೆ. ಯಾಕೆಂತಂದ್ರೆ ನಾವು ಎರಡು ಕೈಯಲ್ಲಿ ಗೋಲ್ ಮಾಡ್ಲಿಕ್ಕೆ ಆಗಲ್ಲ. Equipments description: the ball is used in the game of handball is smaller than the football. Handball ಅಂತಕ್ಕಂತ ಚೆಂಡು ಫುಟ್ಬಾಲ್ ಗಿಂತ ಸಹ ಚಿಕ್ಕದಾಗಿರುತ್ತೆ. In order to able to hold and handle it with single hand. ಸೊ ಯಾಕೆ ಅದು ಚಿಕ್ಕದಾಗಿರುತ್ತೆ ಅಂತಂದ್ರೆ ಹ್ಯಾಂಡ್ಬಾಲ್ ನಾವು ಆಟ ಆಡಬೇಕಾದ್ರೆ ಅಥವಾ ಗೋಲ್ ಮಾಡಬೇಕಾದ್ರೆ ಎರಡು ಕೈಯಲ್ಲಿ ಒಸಲಿಕ್ಕೆ ಆಗಲ್ಲ. ಸಿಂಗಲ್ ಹ್ಯಾಂಡ್ ಅಲ್ಲಿ ಎಸೆದ್ರೆ ಅದು ಫೋರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಬಾಲ್ ಅನ್ನು ಚಿಕ್ಕದಾಗಿ ಮಾಡಿದ್ದಾರೆ. The ball consists of 32 pedals over it and its size varies for men and women as follows. ನೋಡಿ, ಈ ಬಾಲ್ 32 ಪ್ಯಾನಲ್ ಇಂದ ಕೂಡಿರುತ್ತೆ. ಏನು ಪ್ಯಾನಲ್ ಅಂದ್ರೆ ಏನು ಆಗುತ್ತೆ? ನೀವೆಲ್ಲ ಹ್ಯಾಂಡ್ ಬಾಲ್ ನೋಡಿ, ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಹ್ಯಾಂಡ್ ಬಾಲ್ ಅಲ್ಲಿ 32 ಪ್ಯಾನಲ್ಸ್ ಅನ್ನು ನೋಡ್ತೀವಿ, ಸ್ಟಿಚ್ ಮಾಡಿರ್ತಾರೆ. ಬಾಕ್ಸ್ ಇರುತ್ತೆ. ಅದಕ್ಕೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಣುತ್ತೆ ನೋಡಿ, ಅದು ಬಾಕ್ಸ್ ಕಾಣುತ್ತಲ್ವಾ, ಅದಕ್ಕೆ ನಾವು ಪ್ಯಾನಲ್ಸ್ ಅಂತ ಕರಿತೀವಿ. ಟೋಟಲ್ 32 ಪ್ಯಾನಲ್ಸ್ ಗಳನ್ನ ನಾವು ಹ್ಯಾಂಡ್ ಬಾಲ್ ಚಿತ್ರದಲ್ಲಿ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಅಂಡ್ ಇಟ್ಸ್ ಸೈಜ್ ವೇರಿಯಸ್ ಫಾರ್ ಮೆನ್ ಅಂಡ್ ವುಮೆನ್ ಆಸ್ ಫಾಲೋಸ್. ಈ ಹ್ಯಾಂಡ್ ಬಾಲ್ ಗಾತ್ರ ಬಂದ್ಬಿಟ್ಟು ಸೈಜ್ ಬಂದ್ಬಿಟ್ಟು ಮೆನ್ಸ್ಗೆ ಮತ್ತು ವುಮೆನ್ಸ್ಗೆ ಬೇರೆ ಬೇರೆ ಇರುತ್ತೆ. ಓಕೆ, ಹಾಗಾದ್ರೆ ಮೆನ್ ಅಂಡ್ ಅಬೌವ್ 16 ಇಯರ್ಸ್, ಮೆನ್ ಅಂಡ್ ಅಬೌವ್ 16 ಇಯರ್ಸ್ ಸರ್ಕಂಫರೆನ್ಸ್ ಬಂದ್ಬಿಟ್ಟು 58 to 60 ಸೆಂಟಿಮೀಟರ್. ಸರ್ಕಂಫರೆನ್ಸ್ ಅಂತಂದ್ರೆ ಸುತ್ತಳತೆ. ಅದು ಯಾರಿಗೆ? ಮೆನ್ ಅಂಡ್ ಯೂತ್ ಅಬೌವ್ 16 ಇಯರ್ಸ್. ಯಾರು ಪುರುಷರ ವಿಭಾಗದಲ್ಲಿ ಇರ್ತಾರೆ, ಯಾರು ಯೂತ್ ಇರ್ತಾರೆ, ಜೂನಿಯರ್ಸ್ ಇರ್ತಾರೆ, ಮತ್ತೆ 16 ಇಯರ್ಸ್ ಅಬೌವ್ ಯಾರು ಇರ್ತಾರೆ ಅವರಿಗೆ ಸರ್ಕಂಫರೆನ್ಸ್ ಬಂದ್ಬಿಟ್ಟು ಬಾಲ್ ಸುತ್ತಳತೆ ಬಂದ್ಬಿಟ್ಟು 58 ರಿಂದ 60 ಸೆಂಟಿಮೀಟರ್ ಇರುತ್ತೆ. ವೆಯ್ಟ್ ಬಂದ್ಬಿಟ್ಟು 425 to 475 ಗ್ರಾಮ್ ಇರುತ್ತೆ. ಇನ್ನ ಸೈಜ್ ಬಂದ್ಬಿಟ್ಟು 3. ಸೊ ಬಾಲ್ ಅಲ್ಲಿ ಹ್ಯಾಂಡ್ ಬಾಲ್ ಅಲ್ಲಿ ಸೈಜ್ ಅಂತ ಬರುತ್ತೆ. ಹೆಂಗೆ ಬಟ್ಟೆಯಲ್ಲಿ XL, XXL, ಲಾರ್ಜ್, ಮೀಡಿಯಂ ಅಂತ ಹೆಂಗಿರುತ್ತೆ, ಹ್ಯಾಂಡ್ ಬಾಲ್ ಅಲ್ಲೂ ಸಹ 3 ಸೈಜ್ ಅನ್ನು ನಾವು ನೋಡ್ತೀವಿ. ಸೈಜ್ ಬಂದ್ಬಿಟ್ಟು 3, 2, 1. ಸೊ 3 ಅಂದ್ರೆ ಮೆನ್ ಸೆಕ್ಷನ್ ಆಟ ಆಡ್ತಾರೆ, 2 ಅಂತಂದ್ರೆ ಜೂನಿಯರ್ಸ್, 1 ಅಂದ್ರೆ ಸಬ್ ಜೂನಿಯರ್ಸ್. ಈ ತರ ಕ್ಯಾಟಗರಿ ಇರುತ್ತೆ. ಆ ಪ್ರಕಾರ ಆ ಬಾಲ್ ಅನ್ನು ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಮೆನ್ ಯೂತ್ ಅಬೌವ್ 16 ಇಯರ್ಸ್ ಗೆ ಸರ್ಕಂಫರೆನ್ಸ್ ಬಂದ್ಬಿಟ್ಟು 58 to 60 ಸೆಂಟಿಮೀಟರ್ಸ್, ವೆಯ್ಟ್ ಬಂದ್ಬಿಟ್ಟು 425 to 475 ಗ್ರಾಮ್, ಸೈಜ್ ಬಂದ್ಬಿಟ್ಟು 3. ಹಾಗಾದ್ರೆ ನೆಕ್ಸ್ಟ್ ವುಮೆನ್, ಗರ್ಲ್ಸ್ ಅಬೌವ್ 14 ಇಯರ್ಸ್ ಅಂಡ್ ಬಾಯ್ಸ್ ಬಿಟ್ವೀನ್ 12 to 16 ಇಯರ್ಸ್. ಸೊ ಇವರಿಗೆ
ಸಬ್ ಜೂನಿಯರ್ಸ್ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ಗರ್ಲ್ಸ್ ಅಬೌವ್ 14 ಇಯರ್ಸ್ ಅಂಡ್ ಬಾಯ್ಸ್ ಬಿಟ್ವೀನ್ 12 to 16 ಇಯರ್ಸ್. ಈ ಕೆಟಗರಿಗೆ ಸರ್ಕಂಫರೆನ್ಸ್ ಬಂದ್ಬಿಟ್ಟು 54 to 56 ಸೆಂಟಿಮೀಟರ್ಸ್. 54 to 56 ಸೆಂಟಿಮೀಟರ್ಸ್ ಸರ್ಕಂಫರೆನ್ಸ್ ಬರುತ್ತೆ. weight ಬಂದ್ಬಿಟ್ಟು 325 to 375 ಗ್ರಾಮ್ weight ಬರುತ್ತೆ. ಇನ್ನು ಸೈಜ್ ಬಂದ್ಬಿಟ್ಟು 2 ಬರುತ್ತೆ. ಸೊ ಇವರ ಬಾಲ್ ಸೈಜ್ ಬಂದ್ಬಿಟ್ಟು 2 ಬರುತ್ತೆ. ಇನ್ನು ಗರ್ಲ್ಸ್ ಬಿಟ್ವೀನ್ 8 to 14 ಇಯರ್ಸ್ ಅಂಡ್ ಬಾಯ್ಸ್ ಬಿಟ್ವೀನ್ 8 to 12 ಇಯರ್ಸ್. ಅಂದ್ರೆ ಇವರೆಲ್ಲ ಸಬ್ ಜೂನಿಯರ್ಸ್ ಅತಿ ಕಿರಿಯರ ವಿಭಾಗದಲ್ಲಿ ಬರ್ತಾರೆ. ಇವರಿಗೆ ಸರ್ಕಂಫರೆನ್ಸ್ ಬಾಲ್ ಸರ್ಕಂಫರೆನ್ಸ್ ಬಂದ್ಬಿಟ್ಟು 50 to 52 ಸೆಂಟಿಮೀಟರ್ ಬಾಲ್ ಸರ್ಕಂಫರೆನ್ಸ್ ಇರುತ್ತೆ. ಇನ್ನು weight ಬಂದ್ಬಿಟ್ಟು 290 to 330 ಗ್ರಾಮ್ ಇರುತ್ತೆ. ಇನ್ನು ಸೈಜ್ ಬಂದ್ಬಿಟ್ಟು 1. ನಾನು ಆಗಲೇ ಹೇಳಿದಾಗೆ ಸಬ್ ಜೂನಿಯರ್ಸ್ಗೆ 1 ಇರುತ್ತೆ, ಜೂನಿಯರ್ಸ್ ಮತ್ತೆ ವುಮೆನ್ಸ್ಗೆ 2 ಇರುತ್ತೆ, ಮೆನ್ ಸೆಕ್ಷನ್ಗೆ ಮತ್ತೆ ಅಬೌವ್ 16 ಇಯರ್ಸ್ಗೆ ಸೈಜ್ ಬಂದ್ಬಿಟ್ಟು 3 ಇರುತ್ತೆ. ಹಾಗಾದ್ರೆ ದ ಗೋಲ್ ಪೋಸ್ಟ್ ಆರ್ ಫಿರ್ಮ್ಲಿ ಫಿಕ್ಸ್ಡ್ ಅಟ್ ದ ಸೆಂಟರ್ ಆಫ್ ದ ಬೋತ್ ಎಂಡ್ಸ್ ಮೆಜರಿಂಗ್ 3 ಮೀಟರ್ಸ್. ನಾನು ಹೇಳಿದಾಗೆ ಸೆಂಟ್ರಿಗೆ ಬರುತ್ತೆ, ಇದು ಬಂದ್ಬಿಟ್ಟು 3 ಮೀಟರ್ ಉದ್ದ ಬರುತ್ತೆ. ಓಕೆ, ದ ವಿಡ್ತ್ ಆಫ್ ದ ಪೋಸ್ಟ್ ಅಟ್ ದ ಫ್ರಂಟ್ ಈಸ್ ಅಂಡ್ ವಿಡ್ತ್ ಆಫ್ ಇದು ನೋಡಿ. ಸೊ ಇದು ಬಂದ್ಬಿಟ್ಟು 3 ಮೀಟರ್ ಇರುತ್ತೆ. ಸೊ ಲೆಂತ್ ಬಂದ್ಬಿಟ್ಟು 2 ಮೀಟರ್ ಇರುತ್ತೆ. ಗೋಲ್ ಪೋಸ್ಟ್ ನ ಉದ್ದ ಬಂದ್ಬಿಟ್ಟು ಅವೇನ್ ಸೈಜ್ ಇರ್ತವಲ್ಲ ಗೋಲ್ ಪೋಸ್ಟ್ಗಳು ಕಂಬಗಳು 3 ಮೀಟರ್ ಉದ್ದ ಬರುತ್ತೆ. ಇನ್ನು ಅಗಲ 2 ಮೀಟರ್ ಬರುತ್ತೆ. ಇದಿಷ್ಟು ಗೋಲ್ ಪೋಸ್ಟ್ ಬಗ್ಗೆ ಗೊತ್ತಾಯ್ತು. ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನಿಮಗೆ ಗೋಲ್ ಪೋಸ್ಟ್ ಯಾವ ತರ ಇರುತ್ತೆ, ಆ ಗೋಲ್ ಪೋಸ್ಟ್ಗೆ ಯಾಕೆ ನಟ್ ಹಾಕಿದ್ದಾರೆ. ನಟ್ ಯಾಕೆ ಹಾಕಿರ್ತಾರೆ, ಯಾಕೆ ಹಾಕಿರ್ತಾರೆ ಅಂತಂದ್ರೆ ಆ ನಟ್ಟು ಗೋಲ್ ಹೊಡೆದದ್ದು ಏನಾದ್ರೂ ಗೋಲ್ ಕೀಪರ್ ಸೇವ್ ಮಾಡದೆ ಬಿಟ್ಟ ಅಂತಂದ್ರೆ ಸೀದಾ ಎಷ್ಟೋ ದೂರ ಹೋಗುತ್ತೆ. ಹಾಗಾಗಿ ಗೋಲ್ ಕೀಪರ್ ಬಿಟ್ಟ ಬಾಲ್ ನಟ್ಟಿಗೆ ತಾಗಿ ಮತ್ತೆ ಅದು ಬಾಲ್ ಅಲ್ಲೇ ಇರುತ್ತೆ. ಯಾಕೆ ಅಂತಂದ್ರೆ ಟೈಮಿಂಗ್ಸ್ ಓಡ್ತಾ ಇರುತ್ತೆ, ಅದಕ್ಕೆ ಟೈಮಿಂಗ್ಸ್ ಉಳಿತಾಯಕ್ಕೋಸ್ಕರ ಇದನ್ನ ಮಾಡಿದ್ರು. ಇನ್ನ ಲಾಸ್ಟ್ ಜನರಲ್ ರೂಲ್ಸ್ ಇದೆ ಮಕ್ಕಳೇ. The handball game is played by 2 teams of 7 players including a goalkeeper. ನಾನು ಆಗಲೇ ಹೇಳಿದಾಗೆ 7 ಜನ ಆಟಗಾರರು ಇರ್ತಾರೆ, ಅದರಲ್ಲಿ ಗೋಲ್ ಕೀಪರ್ ಸೇರಿ. The objective of the game is to put into ball opponent's goal while defending their own goal from attack. So ಇದು ಹ್ಯಾಂಡ್ಬಾಲ್ ನ ಮೂಲ ಉದ್ದೇಶ ಏನು ಅಂತಂದ್ರೆ ಎದುರಾಳಿ ತಂಡದ ಆಟಗಾರರನ್ನ ತಡೆದು ಗೋಲ್ ಅನ್ನ ಮಾಡೋದು ಇದರ ಉದ್ದೇಶ ಆಗಿದೆ. The duration of a regulation game is 30 minutes plus 10 minutes rest interval plus 30 minutes. So ಇದರ ಡ್ಯೂರೇಷನ್ ಬಂದ್ಬಿಟ್ಟು 30 plus 10 plus 30. So 30 ಇದು ಆಟ ಆಡುವ ಸಮಯ, ಇದು 10 ಇದೆ ಅಲ್ವಾ ರೆಸ್ಟ್ಗೆ ಇಂಟರ್ವಲ್ಗೆ ಅದನ್ನ 10 ನಿಮಿಷನ ಕೊಡ್ತಾರೆ. ಹಾಗಾದ್ರೆ ಡ್ಯೂರೇಷನ್ ಗೊತ್ತಾಯ್ತಲ್ವಾ, 30 plus 10 plus 30 30 ಆಟ ಆಡುವ ಸಮಯ, 10 ನಿಮಿಷ ಅದು ರೆಸ್ಟ್ ಅನ್ನ ಬಿಟ್ಟಿರ್ತಾರೆ. For players between the ages of 12 to 16 years, the time duration is 25 minutes plus 10 plus minutes rest interval plus 25 minutes. ನೋಡಿ, ಹಾಗಾದ್ರೆ ಇದು ಮೆನ್ ಸೆಕ್ಷನ್ ಗೆ ಬರುತ್ತೆ. ಇನ್ನ the players between age 12 to 16 years 12 to 16 years ಗೆ ಡ್ಯೂರೇಷನ್ ಬಂದ್ಬಿಟ್ಟು 25 plus 10 plus 25. So 12 to 16 years ಏಜಿನ ವಿದ್ಯಾರ್ಥಿಗಳಿಗೆ 25 ನಿಮಿಷ ಆಟ ಆಡುವ ಸಮಯ, 10 ನಿಮಿಷ ರೆಸ್ಟ್, ಮತ್ತೆ ಅಗೇನ್ 25 ಮಿನಿಟ್ಸ್ ಆಟ ಆಡ್ತಕ್ಕಂಥ ಸಮಯ ಆಗಿರುತ್ತೆ. ಇದಿಷ್ಟು ಆಟ ಆಡ್ತಕ್ಕಂಥ ಡ್ಯೂರೇಷನ್ ಆಗಿದೆ ವಿದ್ಯಾರ್ಥಿಗಳೇ. If the tie is still not broken, the organizer of the tournament will decide the winner of the match suitably. There is a provision for timeout of 1 minute in each of both the teams. The match starts with a throw off. So ಒಂದು ವೇಳೆ ಇದು ಹ್ಯಾಂಡ್ಬಾಲ್ ಆಟ ಟೈ ಆಯಿತು ಅಂದ್ರೆ, ಈಕ್ವಲ್ ಆಯಿತು ಅಂತಂದ್ರೆ ಏನ್ ಮಾಡ್ತಾರೆ, ಲಾಸ್ಟ್ಗೆ 5 ಮಿನಿಟ್ಸ್ ಕೊಡ್ತಾರೆ. ಸೊ 5 ನಿಮಿಷ ಕಾಲಾವಕಾಶ ಕೊಟ್ಬಿಟ್ಟು ಈ ಆಟವನ್ನು ಆಟ ಆಡಿಸ್ತಾರೆ. ಅಲ್ಲಿ ಮ್ಯಾಚ್ ಡಿಸೈಡ್ ಆಗುತ್ತೆ ವಿದ್ಯಾರ್ಥಿಗಳು. ಒಂದು ವೇಳೆ ಅಲ್ಲಿ ಡಿಸೈಡ್ ಆಗದೆ ಹೋದ್ರೆ ಬೆಸ್ಟ್ 5 ಗೋಲ್ಸ್ ಕೊಡ್ತಾರೆ. ಎಷ್ಟು ಹೇಳಿ, ಬೆಸ್ಟ್ 5 ಗೋಲ್ಸ್.
ಅಂದ್ರೆ ಎ ತಂಡದವರು 5 ಗೋಲ್ ಹೊಡಿಬೇಕು, ಬಿ ತಂಡದವರು ಸಹ 5 ಗೋಲ್ ಹೊಡಿಬೇಕು. ಈ 5 ಗೋಲ್ಸ್ ನಲ್ಲಿ ಯಾರು ಅತಿ ಹೆಚ್ಚು ಗೋಲ್ ಅನ್ನ ತಗೊಂಡಿರ್ತಾರೆ, ಯಾರು ಅತಿ ಹೆಚ್ಚು ಗೋಲ್ ನ ಶೂಟ್ ಮಾಡಿರ್ತಾರೆ ಅಂತ ತಂಡ ವಿಜಯಶಾಲಿ ಆಗುತ್ತೆ. ದ ಮ್ಯಾಚ್ ಸ್ಟಾರ್ಟ್ಸ್ ವಿತ್ ಎ ಥ್ರೋ ಆಫ್. ಸೊ ಕೇಳ್ಬೋದು ಹ್ಯಾಂಡ್ ಬಾಲ್ ಮ್ಯಾಚ್ ಸ್ಟಾರ್ಟ್ಸ್ ವಿತ್ ಎ ಡ್ಯಾಶ್ ಅಂತ ಕೇಳಿದ್ರೆ ನೀವು ಥ್ರೋ ಆಫ್ ಅಂತ ಹೇಳಿ ಬರೀಬೇಕು. ಥ್ರೋ ಆಫ್ ಅಂತಂದ್ರೆ ಅಲ್ಲಿ ಇಲ್ಲಿರ್ತಾರೆ ಸೆಂಟರ್ ಪ್ಲೇಯರ್ಸ್ ಇರ್ತಾರೆ, ಸೆಂಟ್ರಿಗೆ ಬಂದ್ಬಿಟ್ಟು ಸೆಂಟ್ರಲ್ಲಿ ನಿಂತ್ಕೊಳ್ಬೇಕು, ಜಸ್ಟ್ ಒಂದು ಕಾಲ್ ಹಾಕ್ಬಿಟ್ಟು ಬಾಲ್ ನ ಪಾಸ್ ಮಾಡಬೇಕು. ಇದಕ್ಕೆ ನಾವು ಏನಂತ ಕರಿತೀವಿ? ಥ್ರೋ ಆಫ್ ಅಂತ ಹೇಳಿ ನಾವು ಕರಿತೀವಿ. The game proceeds undistributed except in a case of injuries, teams, timeouts, and at the discretion of referee. Team succeeding in putting the ball into the opponent's goal is awarded 1 point. ನೋಡಿ ಇಲ್ಲಿ ಅಷ್ಟೇ, ಯಾರಾದ್ರೂ ಡೇಂಜರಸ್ ಗೇಮ್ ಆಟ ಆಡಿದ್ರು ಅಂತಂದ್ರೆ ರೆಫ್ರಿ ಬಂದ್ಬಿಟ್ಟು ಯಾರು ಪ್ಲೇಯರ್ ಇರ್ತಾನೆ ಅವನ ಜರ್ಸಿ ನಂಬರ್ ಹೇಳ್ಬಿಟ್ಟು ನೀನು ಡೇಂಜರಸ್ ಪ್ಲೇ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ಆಪೋನೆಂಟ್ ತಂಡದವರಿಗೆ ಏನ್ ಕೊಡ್ತಾರೆ? ಪೆನಾಲ್ಟಿ ಶೂಟ್ ಅನ್ನ ಕೊಡ್ತಾರೆ. ಪೆನಾಲ್ಟಿ ಶೂಟ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ 7 ಮೀಟರ್ ನಾವೇನೊಂದು ಮಾರ್ಕ್ ಮಾಡಿದ್ವಿ, ಅಲ್ಲಿ ಈ 7 ಮೀಟರ್ ಮಾರ್ಕಿಗೆ ಆ ಪೆನಾಲ್ಟಿ ಶೂಟ್ ಅನ್ನು ಬಂದ್ಬಿಟ್ಟು ಹೊಡಿಬೇಕಾಗುತ್ತೆ. ಅಲ್ಲಿ ಒಂದ್ ವೇಳೆ ಗೋಲ್ ಆಯ್ತು ಅಂತಂದ್ರೆ ಯಾರು ಗೋಲ್ ಅನ್ನು ಮಾಡಿರ್ತಾರೆ ಅವರಿಗೆ 1 ಪಾಯಿಂಟ್ ಅನ್ನ ಕೊಡ್ತಾ ಹೋಗ್ತಾರೆ. Passing is the primary way to move the ball in attack. A player may take 3 steps with the ball. ಒಂದು ವೇಳೆ ಬಾಲ್ ನ ತಗೊಂಡು 3 ಸೆಕೆಂಡ್ ಒಳಗೆ ಅವರು ಬಾಲ್ ನ ಪಾಸ್ ಮಾಡಬೇಕು. ಅದರ್ವೈಸ್ ಬಾಲ್ ನ ತಗೊಂಡ್ಮೇಲೆ 1, 2, 3 ಸ್ಟೆಪ್ಸ್ ಮಾತ್ರ ಇರಬಹುದು. 3 ಸ್ಟೆಪ್ಸ್ ಗಿಂತ ಹೆಚ್ಚಾಗಿ ಇದ್ರೆ ಅದು ಫೌಲ್ ಆಗುತ್ತೆ. ಸೊ ಹಾಗಾಗಿ ಇದು ಗಮನ ಇರಬೇಕು. ಓಕೆ, passing the primary way to move the ball in attack. A player may take 3 steps with the ball. ಬಾಲ್ ನ 3 ಸ್ಟೆಪ್ ಕಿನ ಮೇಲೆ ಹೋಗಾಗಿಲ್ಲ, 3 ಸ್ಟೆಪ್ ಒಳಗಡೆಗೆ ನಾವು ಇನ್ನೊಬ್ಬರಿಗೆ ಪಾಸ್ ಮಾಡಬೇಕು. ಬಾಲ್ ಕ್ಯಾನ್ ಬಿ ಹೆಲ್ಡ್ ಫಾರ್ ನಾಟ್ ಮೋರ್ ದೆನ್ 3 ಸೆಕೆಂಡ್ಸ್. ನಾನು ಆಗ್ಲೇ ಹೇಳಿದಾಗೆ 3 ಸೆಕೆಂಡ್ ಮೇಲೆ ಇಟ್ಕೊಳ್ಳಾಗಿಲ್ಲ. ಬಾಲ್ ನ ಡ್ರಿಬಲ್ ಮಾಡ್ತಾ ಹೋಗ್ಬೋದು, ಬಾಲ್ ನ ಡ್ರಿಬಲ್ ಮಾಡ್ತಾ ಎಷ್ಟಾದ್ರೂ ಹೋಗ್ಬೋದು ಮುಂದೆ. ಬಟ್ ಬಾಲ್ ನ ಹೋಲ್ಡ್ ಮಾಡಿ 3 ಸೆಕೆಂಡ್ಸ್ ಅವನ ಕೈಲಿ ಇರೋ ಆಗಿಲ್ಲ, ಮತ್ತೆ 3 ಸೆಕೆಂಡ್ಸ್ ಮುಂದೆ ಹೆಜ್ಜೆ ಲಾಸ್ಟ್ ಇಡಬಹುದು. ಆಫ್ಟರ್ ದ 3 ಸ್ಟೆಪ್ಸ್ ವಿ ಹ್ಯಾವ್ ಟು ಪಾಸ್. ನಮ್ಮ ಯಾರು ಪ್ಲೇಯರ್ ಇರ್ತಾರೆ ಅವರಿಗೆ ನಾವು ಪಾಸ್ ನ ಮಾಡಬೇಕಾಗುತ್ತೆ. ದ ಅಟ್ಯಾಕಿಂಗ್ ಪ್ಲೇಯರ್ಸ್ ಟಾಸ್ ಟು ಫೈಂಡ್ ಎ ವೇ ಓವರ್, ಅರೌಂಡ್ ಆರ್ ಥ್ರೂ ದ ಡಿಫೆನ್ಸಿವ್ ವಾಲ್ ಫಾರ್ ಸ್ಕೋರಿಂಗ್ ಪಾಯಿಂಟ್ಸ್. ಆಫ್ಟರ್ ಗೋಲ್ ಇಸ್ ಸ್ಕೋರ್ಡ್, ದ ಟೀಮ್ conceding the goal restarts the game from the center line after the signal from the referee. ನೋಡಿ, ಯಾರು ಗೋಲ್ ಅನ್ನ ಅಪೋನೆಂಟ್ ತಂಡದವರು ಗೋಲ್ ಅನ್ನು ಮಾಡಿದ್ದಾರೆ, ಅಪೋನೆಂಟ್ ತಂಡದವರು ಈ ತರ ಬಂದ್ಬಿಟ್ಟು ಮತ್ತೆ ಸೆಂಟರ್ ಲೈನ್ ಇಂದ ಅವರು ಬಂದ್ಬಿಟ್ಟು ಪಾಸ್ ಅನ್ನ ಮಾಡಬೇಕಾಗುತ್ತೆ. ಆಫ್ ಗ್ರೌಂಡ್ ಬಂದ್ಬಿಟ್ಟು. ಓಕೆ, players are not allowed to enter the goal area except the goalkeeper of defending team. ಏನು ಆ ಗೋಲ್ ಏರಿಯಾ ಇರುತ್ತಲ್ವಾ, ಇದರ ಒಳಗಡೆ ಯಾರು ಸಹ ಪ್ಲೇಯರ್ಸ್ ಹೋಗಿಲ್ಲ, ಗೋಲ್ ಕೀಪರ್ ಮಾತ್ರ ಇರ್ತಾರೆ. ದ ಪ್ಲೇಯರ್ಸ್ ಕ್ಯಾನ್ ಅಟೆಂಪ್ಟ್ ಟು ಪ್ಲೇ ದ ಬಾಲ್ ಇಫ್ ಇಟ್ ಈಸ್ ಇನ್ ದ ಏರ್ ವಿತ್ ಇನ್ ದ ಗೋಲ್ ಏರಿಯಾ. ನೋಡಿ, ಯಾರೇ ಒಬ್ಬ ಪ್ಲೇಯರ್ 6 ಮೀಟರ್ಸ್ ಮತ್ತೆ 9 ಮೀಟರ್ಸ್ ಇರುತ್ತಲ್ವಾ, ಇದರ ಗೆರೆಯ ಹಿಂಭಾಗದಲ್ಲಿ ನಾವು ಟೇಕ್ ಆಫ್ ತಗೊಳ್ಬೇಕು. ಗೆರೆಯನ್ನು ಟಚ್ ಮಾಡಿ ನಾವು ಟೇಕ್ ಆಫ್ ತಗೊಂಡ್ರೆ ಅದು ಫೌಲ್ ಆಗುತ್ತೆ. 6 ಮೀಟರ್ ಅಥವಾ 9 ಮೀಟರ್, 6 ಮೀಟರ್ ಒಳಗಡೆ ಯಾವುದೇ ಪ್ಲೇಯರ್ ಗೋಲ್ ಮಾಡಬೇಕಾದ್ರೆ ಟೇಕ್ ಆಫ್ ತಗೊಳ್ಬೇಕು. ಎಲ್ಲಿ ಅಂದ್ರೆ 6 ಮೀಟರ್ ಹೊರಭಾಗದಲ್ಲಿ. During this, only one attacker behind 7 meters line and the defending goalkeeper shall be involved. The ball possession is given to the opponents for free throw in all other situations, including rough play. If such behavior is continued or intensity of rough play is increased, the punishment is progressively. Such situations are dealt either by showing yellow card for 2 minutes. ಒಬ್ಬ ಪ್ಲೇಯರ್ ಏನಾದರೂ ಡೇಂಜರಸ್ ಪ್ಲೇ ಕಂಟಿನ್ಯೂ ಆಟ ಆಡ್ತಾ ಇದ್ರೆ ಫಸ್ಟ್ ಅವನಿಗೆ ವಾರ್ನ್ ಮಾಡ್ತಾರೆ. ಸೊ ವಾರ್ನ್ ಮಾಡಿಬಿಟ್ಟು ಅವನಿಗೆ ನೆಕ್ಸ್ಟ್ ಗ್ರೀನ್ ಕಾರ್ಡ್ ಅನ್ನು ವಾರ್ನ್ ಮಾಡ್ತಾರೆ. ಅದಕ್ಕೂ ಅವನು ಮತ್ತೆ ಅವನು ಡೇಂಜರಸ್ ಪ್ಲೇ ಮಾಡಿದ ಅಂತಂದ್ರೆ ಯೆಲ್ಲೋ ಕಾರ್ಡ್ ತೋರಿಸ್ಬಿಟ್ಟು ಅವನ್ನ 2 ನಿಮಿಷ ಒಳಗಡೆ ಹಾಕ್ತಾರೆ. 2 minutes suspension for red card.
Penalizing should be based on IHF regulations. The coach is also brought under the purview of such penalty. ಒಂದು ವೇಳೆ ಕೋಚರು ಸಹ ಆ ಥರ ಏನಾದ್ರು ರಫ್ ಆಗಿ ರೆಫ್ರಿಗೆ ಬೈಯೋದಾದ್ರೆ ಈ ಥರ ಏನಾದ್ರು ಮಾಡಿದ್ರೆ ಸೊ ಅವರನ್ನು ಸಹ ಕೋಚ್ ಇಸ್ ಆಲ್ಸೋ ಬ್ರಾಟ್ ಅಂಡರ್ ದ ಪರ್ವ್ಯೂ ಆಫ್ ಸಚ್ ಪೆನಾಲ್ಟಿ. ಅವರು ಸಹ ಕೋಚ್ಗೂ ಸಹ ಈ ಪೆನಾಲ್ಟಿಯನ್ನ ಇಶ್ಯೂ ಮಾಡಬಹುದು. ಯಾರು ರೆಫ್ರಿ ಏನು ಇರ್ತಾರಲ್ವೋ ಅವರು ಇಶ್ಯೂ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇದಿಷ್ಟು ಪಾಠದ ಸಂಪೂರ್ಣ ವಿವರಣೆ ಆಗಿರುತ್ತೆ. ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದು ಹೊಸ ಗೇಮ್ ಆಗಿರೋದ್ರಿಂದ 8ನೇ ತರಗತಿಯಲ್ಲಿ ಇದು ನೀವು ಸಂಪೂರ್ಣವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕು. ಹಾಗಾದ್ರೆ ಮಾತ್ರ ಈ ಹ್ಯಾಂಡ್ ಬ್ಯಾಗ್ ನಿಮಗೆ ಅರ್ಥ ಆಗುತ್ತೆ. ವಿದ್ಯಾರ್ಥಿಗಳೇ, ಇದು ಎಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ವಂದನೆಗಳೊಂದಿಗೆ ನಮಸ್ಕಾರ.